ಸಿಲಿಕಾನ್ ಸಿಟಿ ರಾಜಧಾನಿ ಕಬ್ಬನ್ ಪಾರ್ಕ್ ನಲ್ಲಿ ವಾಕಿಂಗ್ ಮಾಡೋ ಜನರೇ ಎಚ್ಚರ. ತುಂಬಾನೇ ಎಚ್ಚರದಿಂದ ನೀವೆಲ್ಲರೂ ಕೂಡ ಇರಬೇಕಾಗತ್ತೆ. ಪಾರ್ಕ್ ನಲ್ಲಿ ರೌಂಡ್ಸ್ ಹಾಕ್ತಿದೆ ಬುಸ್ ಬುಸ್ ನಾಗಪ್ಪ, ಕಚ್ಚಿದ್ರೆ ಶಿವ ಅನ್ನೋದು ಗ್ಯಾರಂಟಿ. ವಾಕಿಂಗ್ ಮಾಡಿ ಸುಸ್ತಾಯ್ತು ಅಂತ ಹುಲ್ಲಿನ ಮೇಲೆ ಕೂರೋಕು ಮುನ್ನ ಸ್ವಲ್ಪ ಎಚ್ಚರವನ್ನ ವಹಿಸಬೇಕಾಗತ್ತೆ. ಯಾಕಂತಂದ್ರೆ ಪಾರ್ಕ್ ನಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಕಣ್ಣಿಗೆ ನಿತ್ಯವೂ ನಾಗಪ್ಪನ ದರ್ಶನ ಆಗ್ತಾ ಇದೆ. 6 ಅಡಿಗೂ ಅಧಿಕ ಉದ್ದ ಇರೋ ಒಂದು ವಿಷಕಾರಿ ಹಾವು ಓಡಾಡ್ತಾ ಇದೆಯಂತೆ. ನಾಗರ ಹಾವನ್ನ ಕಂಡು ಭೀತಿಗೊಳಗಾಗಿದ್ರು ಕೂಲಿ ಕಾರ್ಮಿಕರು. 1 ವಾರದಿಂದಲೂ ಕೂಡ ದರ್ಶನ ಕೊಟ್ಟು ಎಸ್ಕೇಪ್ ಆಗ್ತಾ ಇದೆ ನಾಗಪ್ಪ ಅಂತ ನೋಡಿ. ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಮಳೆಗಾಲದಲ್ಲಿ ಮಳೆ ಬರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸ್ಥಳಗಳನ್ನ, ಬೆಚ್ಚನೆಯ ಸ್ಥಳಗಳನ್ನ ಹಾವುಗಳು ಹುಡ್ಕೊಂಡು ಬರೋದು ಸಹಜ. ಅದು ಕಬ್ಬನ್ ಪಾರ್ಕ್ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ನೇಚರ್ ಇದೆ, ಪ್ರಕೃತಿ ಇದೆ. ಸೊ ಹಾವುಗಳಿರೋದೇನು ಅದೇನು ಅಚ್ಚರಿ ಏನಲ್ಲ. ಆದ್ರೆ ವಿಷಕಾರಿ ಹಾವು, ಮಕ್ಕಳು ಓಡಾಡ್ತಿರ್ತಾರೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು.